ಸೈಲೆಂಟ್ ಆಗಿದ್ರೆ ಸೌಂಡ್ ಕೇಳುತ್ತಂತ. ಇದೇನಾ ಸೌಂಡು? ಅಂದ್ರೆ ಇದರಿಂದೆ ನಾನು ಹೇಳಿದ್ದೆ ನಿನಗೆ MLA ಆಗೋ ತನಕ ಸ್ವಲ್ಪ ಸುಮ್ಮನಿರು ಅಂತ. ನೀನು MLA ಆಗಿ ನಿನಗೆ ಪವರ್ ಸಿಗುವಷ್ಟರಲ್ಲಿ ನನ್ನ ಕಂಟ್ರೋಲ್ ತಪ್ಪಿ ನಾನೆಲ್ಲಿ ಶಿವನ ಪಾದ ಸೇರ್ತೀನೋ ಏನೋ. ಈಗ ಶಿವನ ಪಾದ ಸೇರಿದ ಆತ್ಮಕ್ಕೆ ಶಾಂತಿ ಕೋರಿ ಬರೋಣ. ನಡಿ. ಬೇಡವೋ ತ್ಯಾಗು, ನೀನು ಅಲ್ಗೆ ಹೋಗ್ಬೇಡ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನಿನ್ಗೆ ಮತ್ತು ಅವನಿಗೆ ಆಗ್ಬರಲ್ಲ ಅಂತ. ಪ್ರಮೋದ್, ಮನುಷ್ಯನಿಗೆ ಮನುಷ್ಯತ್ವ ಇರಬೇಕು. ಎಲ್ರಿಗೂ 1000 ಪ್ರಾಬ್ಲಮ್ ಇರುತ್ತೆ. ಹಾಗಂತ ಶವದ ಮೇಲೆ ಯಾರಾದರೂ ದ್ವೇಷ ಸಾಧಿಸ್ತಾರಾ? ಬಾ ನಡಿ, ಹೂವಿಟ್ಟು ಆತ್ಮಕ್ಕೆ ಶಾಂತಿ ಕೋರೋಣ. ಹಾಗೆ ಅವರ ಮನೆಯವರಿಗೆ 2 ಮಾತು ಸಮಾಧಾನ ಹೇಳಿ ಬರೋಣ. ಬಾ ನಡಿ. ನಾನು ಬರಲ್ಲ. ಹಾಗಾದರೆ ನೀನ್ ಬರಲ್ಲ? ಇಲ್ಲ, ನಿನ್ನಿಷ್ಟ. ಕಂಟೈನರ್ ಬಿಸ್ನೆಸ್ಸಿಗೆ ತಲೆ ಹಾಕಬೇಡಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಏನೋ ಸಣ್ಣ ಪುಟ್ಟ ವೈಟ್ ಕಾಲರ್ ಕ್ರೈಮ್ ಮಾಡಿಬಿಟ್ಟು ಸೈಲೆಂಟಾಗಿ ಸೈಡ್ಗಿರ್ತೀಯ ಅಂತ ಸುಮ್ಮನೆ ಬಿಟ್ಟರೆ ನನ್ನ 2ಗೆ ಬಂದು ನನಗೆ ಧಮಕಿ ಹಾಕ್ತೀಯಾ? ನೀನ್ ಯಾವ ಲೆಕ್ಕನೋ? ಹೈವೇಲಿ ಆಕ್ಸಿಡೆಂಟ್ಗಳಿಗೇನು ಕಮ್ಮಿ ಇಲ್ಲ. ನೆಗೆದು ಬಿದ್ದವ್ರನ್ನ ಕೇಳೋಕೆ ಗತಿನೂ ಇರಲ್ಲ. ಅದಿರಲಿ, ನೀವಿಬ್ರು ಹಿಂದೆ ಎಲ್ಲಿದ್ರಿ ಅಂತ ಒಂದ್ಸಲಿ ನೆನೆಸ್ಕೊಳ್ಳಿ. ಕಂಡೋರು ಬೂಟ್ ನಕ್ಕಿ ಈ ಮಟ್ಟಕ್ಕೆ ಬೆಳೆದಿದ್ದೀರಾ. ಹೀಗೆ ಆದರೆ ಹೆಚ್ಚು ಕಾಲ ಉಳಿಯೋಲ್ಲ. ನಿಮ್ಮಣ್ಣ ಯೂನಿಯನ್ ಮಿನಿಸ್ಟರ್ ಅಂತ ಭಾಳ ಎಗರಾಡ್ತಿದ್ಯಾ. ನೀವೆಲ್ಲ ಇಷ್ಟು ಎಗರಾಡೋಕೆ ಅದೇ ಒಂದು ಪವರ್. ವರದ, ಟೈಮ್ ಒಂದೇ ಥರ ಇರೋಲ್ಲ. ಕಾಲ ಅನ್ನೋದು ಬದಲಾಗ್ತಾನೆ ಇರುತ್ತೆ. ಒಳ್ಳೆ ಕಾಲ ನನಗೆ ಬಂದೇ ಬರುತ್ತೆ. ಪವರು ಯಾರ ಹತ್ರ ಇದೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ. ಅದಿರಲಿ, ಅವನೇನಾದರೂ ಎಲೆಕ್ಷನಲ್ಲಿ ನಿಲ್ಲಿಸ್ಬೇಕಂತಿದ್ಯಾ? ಹೌದು, ನಿಲ್ಲಿಸ್ತೀನಿ. ಅತಿ ಆಯ್ತು. ಈ ಸಮುದ್ರದ ಆಳನ ಅಳಿಯಕ್ಕೆ ಹೋಗ್ಬೇಡ. ವಾಶ್ ಔಟ್ ಆಗ್ಬಿಡ್ತೀಯಾ? ವರ್ಧನ್, ಇಲ್ಲೇ ಬಿಟ್ಬಿಡು. ನಾವು ನಿನ್ನ ತಂಟೆಗೆ ಬರಲ್ಲ, ನೀನು ನನ್ನ ತಂಟೆಗೆ ಬರಬೇಡ ಅಷ್ಟೇ. ಇನ್ಮುಂದೆ ಎಲ್ಲಕ್ಕೂ ಬರ್ತೀನಿ. ಅದೇನು ಕಿಸಿತಿರೋ ಕಿಸಿರಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಎಲ್ಲದಕ್ಕೊಂದು ಫುಲ್ ಸ್ಟಾಪ್ ಹಾಕೇ ಹಾಕ್ತೀನಿ. ಫುಲ್ ಸ್ಟಾಪ್ ಹಾಕೋದು ನೀನಲ್ಲ, ನಾನು ನಿನ್ಗೆ ಫುಲ್ ಸ್ಟಾಪ್ ಹಾಕ್ತೀನಿ. ನೋಡ್ತಾ ಇರೋ, ಹುಷಾರ್. ಬಿಸಿ ಇದ್ದೀರಾ? ಕಾಣಿಸ್ತಿಲ್ವಾ? ಕಾಣಿಸ್ತಿದೆ. ಅದು ಅದು ಏನು ಏನು ಹೇಳಬೇಕು ಅದನ್ನು ಓಪನ್ ಆಗಿ ಹೇಳು. ಯಾಕೆ ಹಿಂಜರಿತಾ ಇದೀಯ? ರೀ, ಅದು ನಮ್ಮ ಸುಹಾಸ್. ವಿಷಯ ಗೊತ್ತಾಯಿತು. ಮಾಯಾ ಫೋನ್ ಮಾಡಿದ್ಲು. ಸುಹಾಸ್ ಅನಿತನ ಮೇಲೆ ಕೈ ಮಾಡಬಾರ್ದಿತ್ತು, ತಪ್ಪು ಮಾಡಿ. ಆದರೂ ಅವಳು ಆ ರೀತಿ ನಡ್ಕೋಬಾರ್ದಾಗಿತ್ತು. ಅವಳಿಗೆ ನಮ್ಮ ಸುಹಾಸ್ ಬುದ್ಧಿ ಏನು ಅಂತ ಗೊತ್ತಲ್ವಾ? ಅದು ಹೌದು. ಆದರೆ ಸುಹಾಸ್ ತಪ್ಪು ಮಾಡ್ದ. ಈಗಿನ ಕಾಲದಲ್ಲಿ ಪೇರೆಂಟ್ಸ್ ಆಗಲಿ, ಸ್ಕೂಲಲ್ಲಿ ಟೀಚರ್ಸ್ ಆಗಲಿ ಮಕ್ಕಳ ಮೇಲೆ ಕೈ ಮಾಡಲ್ಲ. ಅಂಥದ್ರಲ್ಲಿ ಸುಹಾಸ್ ಕೈ ಮಾಡಿರೋದು ಅನಿತಾ ಮಾಯಾ ಸಹಿಸ್ಕೊಳ್ತಾರಾ? ಸಹಿಸ್ಕೊಳ್ಳೋದಾದರೂ ಹೇಗೆ? ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ ಅವಳನ್ನು. ನೀವು ಹೇಳೋದು ಸರಿಯಾಗೇ ಇದೆ. ಅವನು ಅವಳ ಮೇಲೆ ಕೈ ಮಾಡಬಾರ್ದಾಗಿತ್ತು. ಹಾಗೆ ಸುಮ್ಮನೆ ಬುದ್ಧಿ ಮಾತಲ್ಲೇ ಹೇಳಬೇಕಾಗಿತ್ತು. ಆದರೆ ಏನು ಮಾಡೋದು, ಅವನಿಗೂ ನಿಮ್ಮ ಹಾಗೆ ತುದಿ ಮೇಲೆ ಕೋಪ. ಆದರೆ ಮಾಯಾ ತುಂಬಾ ಫೀಲ್ ಮಾಡ್ಕೊಂಡಿದ್ದಾರೆ. ಐ ಡೋಂಟ್ ನೋ ವೈ ಸುಹಾಸ್ ಇಸ್ ಬಿಹೇವಿಂಗ್ ಲೈಕ್ ದಿಸ್. ರೀ, ನಿಮಗೆ ಅವನ ಮೇಲೆ ಪ್ರೀತಿ ಇದೆ ಅಲ್ವಾ?
ಯಾಕಿಲ್ಲ? ಅವ್ನು ನನ್ನ ಮಗ ಕಣೆ. ನಿನಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂ ಇದೆ. ಆದರೆ ನನಗೆ ನಿನ್ನ ಥರ ಪ್ರೀತಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅಷ್ಟೇ. ನನಗೆ ಅರ್ಥ ಆಗತ್ತೆ ರೀ. ನೀವೊಂದ್ಸಲ ಅವನ ಹತ್ರ ತಾಳ್ಮೆಯಿಂದ ಕೂತು ಮಾತಾಡಿ, ಅವನಿಗೆ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಳಿ, ಹಾಗೆಲ್ಲ ಸರಿ ಹೋಗುತ್ತೆ. ಸರಿ, ಮಾತಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಮಾಯಾ ಅನಿತನ ಸುವಾಸು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಷಯನ ಅಣ್ಣನ ಹತ್ರ ಮಾತಾಡೋ ಅಂತ ಹೇಳಿದ್ಲು. ಅಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತು. ಹೌದಾ? ಮಾಯಾ ಹಾಗಲ್ಲ. ಹಾಂ ಹೌದು. ಯಾರಿಗೋ ಮದುವೆ ಮಾಡಿಕೊಡೋ ಬದಲು ನಮ್ಮ ಸುಹಾಸ್ ಗೊತ್ತಿರೋ ಹುಡುಗ. ಅದು ಅಲ್ಲದೆ ಈ ಮದುವೆಯಿಂದ ನಮ್ಮ ತವ್ರಮನೆ ಸಂಬಂಧ ಶಾಶ್ವತವಾಗಿ ಉಳಿಯತ್ತೆ ಅಂತ ಅಂದ್ಲು. ನನ್ನ ಹತ್ರ ಈ ಬಗ್ಗೆ ಏನು ಹೇಳಿಲ್ಲ ಅವಳು. ಏನು ಮಾಡೋದು? ಅನಿತಾ ಒಳ್ಳೆ ಹುಡುಗಿನೇ, ಆದರೆ ನನಗೂ ಅದೇ ಯೋಚನೆ ಆಗಿದೆ. ನಮ್ಮ ಸುಹಾಸ್ಗೆ ಅವ್ನು ನೆರಳು ಕಂಡ್ರೇ ಆಗಲ್ಲ, ಹಾವು ನೋಡ್ದಂಗೆ ಆಡ್ತಾನೆ. ಯಾರಿಗೇನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ನೀನೊಮ್ಮೆ ಸುಹಾಸ್ ಹತ್ರ ಮಾತಾಡಿ ನೋಡು, ಆಗ ಅವನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗತ್ತಲ್ಲ. ಹಾಂ, ಮಾತಾಡ್ಬೋದು, ಆದರೆ ಅವನು ಇಷ್ಟಕ್ಕೆ ವಿರುದ್ಧವಾಗಿ ಹೋಗೋದಕ್ಕಾಗಲ್ಲ. ಖಂಡಿತ ಇಲ್ಲ. ಮದುವೆ ಅಂದರೆ ಎರಡು ಮನಸ್ಸುಗಳ ಒಪ್ಪಿಗೆಯಿಂದ ನಡಿಬೇಕು. ಆದರೆ ಈ ಆಸೆ ಮಾಯಿಂದ ಅಥವಾ ಅನಿತಿಂದ ಅಂತ ಗೊತ್ತಾಗ್ತಿಲ್ಲ. ನಿಮಗೆ ಗೊತ್ತಲ್ಲ, ಅನಿತಾ ಮೊದಲೇ ಹಠವಾದಿ. ಆದರೆ ಒಂದು ವೇಳೆ ಅನಿತಾ ಸುಹಾಸ್ನೇ ಮದುವೆ ಮಾಡ್ಕೋಬೇಕು ಅಂತ ಹಠ ಮಾಡಿದ್ರೆ ಆಗೇನು ಮಾಡೋದು? ಏನೂ ಆಗಲ್ಲ. ಸುಹಾಸ್ ಒಪ್ಕೊಂಡ್ರೆ ಮಾತ್ರ ಅಲ್ವಾ ಮದುವೆ ನಡೆಯೋದು. ಇದನ್ನು ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು. ಇದು ಸ್ವಲ್ಪ ಸೆನ್ಸಿಟಿವ್ ವಿಷಯ. ರೀ, ಆದರೆ ಈ ಮದುವೆಗೆ ಸುಹಾಸ್ ಒಪ್ಕೊಳ್ಳೋದು ನನಗೇನು ಅನುಮಾನ ರೀ. ನನಗೂ ಹಾಗೆ ಅನಿಸ್ತಿದೆ. ಸಂಬಂಧದಲ್ಲಿ ಬಿರುಕು ಬಂದರೆ ಬಹಳ ಕಷ್ಟ. ಹಾಂ ಹೌದು ರೀ. ಆದರೆ ಸುಹಾಸ್ ಅನಿತಿಂಗ್ ಹೊಡೆದಿದ್ದಕ್ಕೆ ಮಾಯಾ ಇದರಿಂದ ಯಾವ ನಿರ್ಧಾರ ತಗೋತಾಳೋ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾಳೆ ಅಂತ. ಮನೆ ನೆಮ್ಮದಿ, ಸುಹಾಸ್ ಭವಿಷ್ಯ ಎರಡೂ ಮುಖ್ಯ. ಸುಹಾಸ್ ಬನ್ನ ಎಲ್ಲ ರೀ, ನಿಮಗೆ ಗೊತ್ತಲ್ಲ, ಅವನು ಸಿಟ್ಟು ಮಾಡ್ಕೊಂಡು ಮನೆಯಿಂದ ಹೋದರೆ ಬರೋದು ಲೇಟು ಅಂತ. ಓಕೆ, ಸರಿ, ನೀನಿನ್ನು ಮಲ್ಕೋ. ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ನಾನು ಮಲಗ್ತೀನಿ. ಇಲ್ಲ, ನಾನು ಸುಹಾಸ್ ಬಂದಮೇಲೆ ಮಲ್ಕೋತೀನಿ. ನೀವು ನಿಮ್ಮ ಕೆಲಸನ ಮುಂದುವರಿಸಿ. ಈಗ ಜಾಸ್ತಿ ಟೆನ್ಷನ್ ಮಾಡಿಕೊಂಡು ನಿನ್ನ ಹೆಲ್ತ್ನ ಹಾಳು ಮಾಡ್ಕೋಬೇಡ. ನಿಮ್ಮ ಮಗಳು ತುಂಬ ಮೆಚೂರ್ ಅನಿಸುತ್ತೆ. ನನ್ನ ಮಗಳು ಸ್ವಲ್ಪ ಹಠ ಜಾಸ್ತಿ ಅಷ್ಟೇ. ನೀವೇನು ಬೇಜಾರು ಮಾಡ್ಕೋಬೇಡಿ. ಹಾಗೇನೂ ಇಲ್ಲ. ಐ ಥಿಂಕ್ ಶೀಸ್ ಇನ್ನೋಸೆಂಟ್. ನಾನೇ ನನ್ನ ಮಗಳಿಗೆ ಹೇಳ್ತೀನಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ. ನಿಮ್ಗೆ ಇಷ್ಟು ದೊಡ್ಡ ಮಗಳಿದ್ದಾಳಂತ ಐ ರಿಯಲಿ ಕಾಂಟ್ ಬಿಲೀವ್ ಇಟ್. ಇವನ್ ಯು ಆಲ್ಸೋ, ಯು ಲುಕ್ ವೆರಿ ಯಂಗ್ ವಿತ್ ದಿಸ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್. ಅದೇ ಕಾಲೇಜಲ್ಲೆಲ್ಲ ನನ್ನನ್ನು ಪ್ರಣಯರಾಜ ಅಂತ ಕರೀತಿದ್ರು. ಓ ರಿಯಲಿ? ಹೌದು, ಈಗ ಸ್ವಲ್ಪ ಕಡಿಮೆ ಆಗಿದೆ. ನೀವು ಒಬ್ಬರೇ ಬಂದಿದ್ದೀರಾ? ನಿಮ್ಮ ವೈಫ್ ಬಂದಿಲ್ವಾ? ಶೀ ಈಸ್ ನೋ ಮೋರ್. ಚುಟ್ಕಿ ಚಿಕ್ಕವಳಿರುವಾಗ ಶಿ ಪಾಸ್ಡ್ ಅವೇ. ಐ ಆಮ್ ಸಾರಿ. ಯುವರ್ ಹಸ್ಬೆಂಡ್? ಅವರು ಅಷ್ಟೇ, ತುಂಬ ವರ್ಷಗಳೇ ಆಗೋಯ್ತು. ಏನಿದು ಇಷ್ಟೊತ್ತಾಯ್ತಲ್ಲ? ಒಂದು ಸಿಂಗಲ್ ಮದರ್ ಆಗಿ ಶಾರದಾನ ಎಷ್ಟು ಚೆನ್ನಾಗಿ ಬೆಳೆಸಿದ್ರೆ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಮತ್ತೆ ಒಬ್ಬರೇ ಲೈಫ್ ಲೀಡ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅಮ್ಮ ಇಲ್ಲದೆ ಚುಟ್ಕಿನ ನೀವು ಬೆಳೆಸಿರೋ ಮುಂದೆ ನಂದೇನು ಇಲ್ಲ ಬಿಡಿ. ಆಕ್ಚುಲಿ ಯು ಆರ್ ವೆರಿ ಗ್ರೇಟ್. ಬಟ್ ಯು ನೆವರ್ ಫೆಲ್ಟ್ ಲೋನ್ಲಿ ಇನ್ ಲೈಫ್? When you're alone, you're feeling lonely, you're bored andre, I think you're in bad company. I never felt so. I really admire your maturity. Thank you. Actually, ಮದುಕ್ಕೆಲ್ಲನೂ ಕಲಿಸ್ಬಿಡತ್ತೆ. You're lonely or with your partner, it doesn't matter. ಬದುಕನ್ನ ಹೇಗೆ ಎಂಜಾಯ್ ಮಾಡ್ತಿರೋ ಅನ್ನೋದು ಮುಖ್ಯ. What do you say? I feel the same. I hope we both make a good friends. Oh, why not?
ಏನೋ ತುಂಬ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ನಾವು ನಮ್ಮ ಪ್ರಾಬ್ಲಮ್ಸ್ ಅವ್ರ ಹತ್ರ ಹೇಳಲೇಬಾರ್ದಾಗಿತ್ತು. ಹೌದಲ್ವಾ? ಮತ್ತೆ ಟೆನ್ಷನಲ್ಲಿ ಏನು ಮಾಡ್ತಾರೋ. ನಾವಿಬ್ರು ಫ್ರೆಂಡ್ಸ್ ಆದ್ರೆ ಚುಟ್ಕಿ ಮತ್ತೆ ಶಾರದಾ ಬೆಸ್ಟ್ ಫ್ರೆಂಡ್ಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ಮೇಲೆ ನನ್ನ ಮಗಳು ಚುಟ್ಕಿ ಶಾರದಾ ಹತ್ರ ಜಗಳ ಮಾಡಲ್ಲ, ಐ ಪ್ರಾಮಿಸ್. ನೀವು ಅಷ್ಟೇ, ಚುಟ್ಕಿ ಬಗ್ಗೆ ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಶಾರದಾ ಅವಳನ್ನ ನೋಡ್ಕೋತಾಳೆ. ಶಾರದಾಗೆ ಅಪ್ಪ ಇಲ್ಲ ಅನ್ನೋ ಟೆನ್ಷನ್ ನಿಮ್ಗಿನ್ ಬೇಡ. ಚುಟ್ಕಿಗೆ ಅಮ್ಮ ಇಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನ್ ಮತ್ತು ನೀಲು ಡಿಸ್ಕಸ್ ಮಾಡಿ. ನೀಲುನಾ? ಹಾ, ನೀಲವೇಣಿ, ನೀಲು. ಹಾ ಚುಟ್ಕಿ, ನೀನ್ ಮತ್ತು ಶಾರದಾ ಇನ್ ಜಗಳಾಡೋಂಗಿಲ್ಲ. ಹಾ, ನೀನು ಅಷ್ಟೇ, ಯಾವುದೇ ಕಾರಣಕ್ಕೂ ಚುಟ್ಕಿ ಜೊತೆ ಜಗಳ ಆಡಂಗಿಲ್ಲ. ಹಾ, ನೀವಿಬ್ರು ಇನ್ಮೇಲೆ ಸಿಸ್ಟರ್ಸ್ ಇದ್ದಾಗ. ಸಿಸ್ಟರ್ಸಾ? ನೀವು ಖುಷಿಯಾಗಿದ್ರೆ ಆಸ್ ಎ ಪೇರೆಂಟ್ಸ್ ನಾವು ಖುಷಿಯಾಗಿರ್ತೀವಿ. ಸರಿ, ನಾವಿಬ್ರು ಹೊರಡ್ತೀವಿ. ಎಲ್ಲಿಗೆ? ಅದೇ ನಿನ್ ಸೋದರತ್ತೆ ಲಿಲ್ಲಿ ಮಗಳ ಮದುವೆ, ಅದನ್ನ ಅಟೆಂಡ್ ಆಗಿ ನಾವಿಬ್ರು ಮಂಗಳೂರಿಗೆ ಹೋಗ್ತೀವಿ. ಶಾರದಾ, ಚುಟ್ಕಿ, ಈಗ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ. ನೀವು ನಮ್ಮ ಹಾಗೆ ಬೆಸ್ಟ್ ಫ್ರೆಂಡ್ಸ್ ಆದ್ರೆ ನಿಮ್ಮಿಬ್ಬರ ಮಧ್ಯೆ ಯಾವ ಜಗಳನೂ ಬರಲ್ಲ. ಓಕೆ? ಓಕೆ ಮಾ. ಬಾಯ್. ಲೆಟ್ಸ್ ಗೋ.